ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನಿ ನ್ಯೂಸ್ ಚಾನೆಲ್. ನಾನು ನಿಮ್ಮ ಜೊತೆ ಶೌಕತ್ ಕಾತ್ರಿಕಿ. ನಮ್ಮ ಒಂದು ಕರ್ನಾಟಕ ಗರ್ಜನೆಯ ಪ್ರತಿಫಲ ಇದು, ಸುದ್ದಿಯ ಒಂದು ಪ್ರತಿಫಲ. ಏನು ಒಂದು ನಾವು ಮೊನ್ನೆ ಹೊಂಬಳನಾಕ ಸಮಸ್ಯೆ ಅಂತಂದೇಳಿ ಒಂದು ಸುದ್ದಿ ಕೂಡ ಮಾಡಿದ್ವಿ. ಅದರ ಒಂದು ಪ್ರತಿಫಲವಾಗಿ ಇವತ್ತಿನ ದಿವಸ ಗದಗ ನಗರಸಭೆ ಆದಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತಿನ ಒಂದು ಅಲ್ಲಿ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನು ಒಂದು ನಾವು ಮೊನ್ನೆ ಒಂದು ವಾರದ ಹಿಂದೆ ಹೊಂಬಳನಾಕ ಸಮಸ್ಯೆ ಗದಗ ನಗರದಲ್ಲಿರುವಂಥ 16ನೇ ವಾರ್ಡಿನಲ್ಲಿರುವಂಥ ಹೊಂಬಳನಾಕ, ಯಾಕೆ ನಾವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಹಿಂದೆ ಬಿದ್ದಿದೆ ಹೊಂಬಳನಾಕ ಅನ್ನೋದು ಒಂದು ಏರಿಯಾ, 16ನೇ ವಾರ್ಡಿನಲ್ಲಿರುವಂಥ ಒಂದು ಏರಿಯಾ ನಗರ. ಅದಕ್ಕೆ ನಾನು ಹೊಂಬಳನಾಕ ಸಮಸ್ಯೆ ಅಂತಂದೇಳಿ ಒತ್ತಿ ಒತ್ತಿ ಕೂಡ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಒಂದು ನಗರಸಭೆಯವರು ಆ ಒಂದು ಏನೇ ಒಂದು ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಅಲ್ಲಿರುವಂಥ ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ಗಟಾರ ರಸ್ತೆ ಆಗಿರ್ಬೋದು, ಅಥವಾ ಏನೊಂದು 24x ನೀರಿನ ಸಲುವಾಗಿ ಆನಂತರ ಒಂದು ನೀರು ಬೋರಾಗಿ ಏನಾದರೂ ಕೆಟ್ಟರೆ, ಆನಂತರ ಒಂದು ಬೀದಿ ಲೈಟ್ ಕೂಡ ಹೋದ್ರೆ ಅದು ಒಂದು ನಾವು ನಗರಸಭೆಯವರಿಗೆ ಪ್ರತಿ ಬಾರಿ ನಾವು ಹೇಳಬೇಕಾ? ನೀವು ತಿಳ್ಕೊಂಡು ಕೆಲಸ ಮಾಡಬೇಕು ಅಧಿಕಾರಿಗಳು. ಅದೇ ಥರ ನಮ್ಮ ಹೊಂಬಳನಾಕದಲ್ಲಿರುವಂಥ ಹೊಂಬಳನಾಕ ಕ್ಷೇಮಾಭಿವೃದ್ಧಿ ಸಂಘ, ಆ ಸಂಘದವರು ಸುಮಾರು ವರ್ಷಗಳಿಂದ ನಮ್ಮ ಸ್ವಚ್ಛವಾಲಿ, ನಮ್ಮ ಓಣಿ, ನಮ್ಮ ಓಣಿಯ ಒಂದು ವೆಹಿಕಲ್ ಕೂಡ ಒಂದು ಅಡ್ಡಾಡುವಂಥ ಸ್ಥಿತಿಯಲ್ಲಿರುವಂಥ ನಮ್ಮ ಒಂದು ಹೊಂಬಳನಾಕ ಇದೆ. ಆ ಒಂದು ಅಭಿವೃದ್ಧಿ ಮಾಡೋಗೋಸ್ಕರ ಈ ಒಂದು ಹೊಂಬಳನಾಕ ಜನತಾ ಕಾಲೋನಿಯಲ್ಲಿರುವಂಥ ಹೊಂಬಳನಾಕ ಕ್ಷೇಮಾಭಿವೃದ್ಧಿ ಸಂಘದವರು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಮನವಿ ಕೊಡುತ್ತಾ ನಗರಸಭೆಯವರಿಗೆ ಕೆಲಸ ಮಾಡಿ ಸರ್. ಅದೇ ಅಲ್ಲದೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಮನೆಗಳಿಗೆ ನೀರು, ಅಲ್ಲಿ ಒಂದು ಕಾಲುವೆ ಇದೆ, ಕಾಲುವೆ, ಈ ಕಡೆ ಒಂದು 2 ಕಾಲುವೆ ಇದೆ, ತುಂಬಿ ಹುಳ ಹುಟ್ಟಿ ಅದೆಲ್ಲ ಮೇಲ್ಗಡೆ ಬರುವಂತ ಸಾಧ್ಯತೆ ಕೂಡ ಅಲ್ಲಿ ಇರ್ತದೆ. ಆದ ಕಾರಣ ಅಲ್ಲಿರುವಂತ ಸಂಘದವರು ಪ್ರತಿ ಬಾರಿ 2 ತಿಂಗಳ ಒಂದು ತಿಂಗಳ 15 ದಿವಸಕ್ಕೊಮ್ಮೆ ನಗರಸಭೆಗೆ ಅಲ್ದಾಡಿ, ಸರ್ ಬನ್ನಿ ಸರ್, ನಮ್ಮ ಏರಿಯಾಗೆ ಬನ್ನಿ ಸರ್, ಸ್ವಲ್ಪ ನೋಡಿ ಸರ್, ನಮ್ಮ ಏರಿಯಾ ಸ್ವಲ್ಪ ಸ್ವಚ್ಛ ಮಾಡಿ ಕೊಡಿ ಸರ್ ಅಂತಂದೇಳಿ ಕೆಲವಾರು ವರ್ಷಗಳಿಂದ ಅಲೆದಾಡುತ್ತಾ ಇವತ್ತಿನ ದಿವಸ ನಗರಸಭೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಮಗೆ ಒಂದು ಸಂತೋಷದ ವಿಷಯ. ಯಾಕಂದರೆ ಇಷ್ಟು ದಿನದ ಒಂದು ಪ್ರತಿಫಲವಾಗಿ ಮೊನ್ನೆ ಕೂಡ ಒಂದು ವಾರದ ಹಿಂದೆ ನಾವೊಂದು ಸುದ್ದಿ ಪ್ರಸಾರ ಮಾಡಿದ್ವಿ ಅಂತಂದೇಳಿ. ಅಲ್ಲಿ ಏನು ಒಂದು ನಮ್ಮ ನಗರಸಭೆಯವರು ವಿಸಿಟ್ ಕೊಟ್ಟಿದ್ರು, ಅದೇ ಸಂದರ್ಭದಲ್ಲಿ ನಾವು ಕೂಡ ವಿಸಿಟ್ ಕೊಟ್ಟಿದ್ವಿ. ಅಲ್ಲಿ ಒಂದು ಹೊಂಬಳನಾಕಲ್ಲಿರುವಂತ ಈ ಒಂದು ಅಧ್ಯಕ್ಷರ ಆ ಒಂದು ಕಾಮಗಾರಿಯನ್ನ ಅವ್ರನ್ನ ತೋರಿಸ್ತಾರೆ ಇರುವಾಗ ನಾವು ಕೂಡ ಅದೇ ಒಂದು ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ಒಂದು ಯಾವುದಾದ್ರೂ ಮುಂದೆ ಅಪಘಾತ ಅನಾಹುತ ಏನಾದ್ರೆ ಒಂದು ಗಾಡಿ ಅಗ್ನಿಶಾಮಕ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಗಾಡಿ ಆಗಿರ್ಬೋದು ಹೋಗ್ಬೇಕಾದ್ರೆ ಬರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಲೈಟಿಂಗ್ ಕಂಬ ಆಗಿರ್ಬೋದು, ಮತ್ತೊಂದು ಏನೋ ಒಂದು ಅಡಚಣೆಗಳಿಂದ ಮಾಡುವಂತ ಜಾಗ ಇದ್ದಿಲ್ಲ ಅಲ್ಲಿ. ಅದು ಲೈಟಿಂಗ್ ಕಂಬ ಇರ್ಬೋದು, ಆ ರೋಡ್ ಸೆಂಟ್ರಲ್ಲೇ ಇರೋದ್ರಿಂದ ಅದಕ್ಕೆ ಅದನ್ನ ಕೆಲವಾರು ಬಾರಿ ಮನವಿ ಕೊಟ್ರ ಅದನ್ನ ಸಮಸ್ಯೆ ಬಗೆಹರಿದಿದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಒಂದು ಸಂತೋಷದ ವಿಷಯ ಅಂತಂದ್ರೆ, ನಮ್ಮ ಲಕ್ಷ್ಮಣ್ ಜಗದಂಡ್ಕರ್ ಅವರು ನಗರಸಭೆಯ ಅಧಿಕಾರಿಗಳು ಅವತ್ತಿನ ದಿವಸ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿನ ಒಂದು ಸಮಸ್ಯೆಗಳನ್ನು ಸುಮಾರು 1 ತಾಸು 2 ತಾಸು ಓಣಿಯಲ್ಲಿ ಸುತ್ತಾಡಿ ಎಲ್ಲ ಏನಿದೆ ಎಂತಿದೆ ಅಂತಂದೇಳಿ ನೋಡಿದಾಗ, ಇಲ್ಲ ನಾನು ಇದಕ್ಕೊಂದು ಪರಿಹಾರ ಮಾಡ್ತೀನಿ ಅಂತಂದೇಳಿ ಅವತ್ತಿನ ದಿವಸ ನಮ್ಮ ಚಾನೆಲ್ ಮುಖಾಂತರ 1 ತಿಂಗಳೊಳಗಾಗಿ ನಾನು ನಿಮ್ಗೆ ಈ ಕೆಲಸವನ್ನ ಮಾಡ್ತೀನಿ ಅಂತಂದೇಳಿ ಅವತ್ತ ಹೇಳಿದ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದೆ ಒಂದು ಸುದ್ದಿ ಮಾಡಿದ್ವಿ. ಆ ಒಂದು ಸುದ್ದಿ ಇಂಪ್ಯಾಕ್ಟ್ ಆಗಿ ಈ ಒಂದು ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಅದೇ ಒಂದು ಹೊಂಬಳನಾಕ ಏನು ಒಂದು ಕ್ಷೇಮಾಭಿವೃದ್ಧಿ ಸಂಘದವರು ಸುಮಾರು ವರ್ಷಗಳಿಂದ ಅಂತೇಳಿ ಆವಾಗಲಿಂದ ಹೇಳಿದೆ ಮತ್ತು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ನೋವು ಏನಿದೆ ಅದು ತೋಡಿಕೊಂಡಿದ್ದಾರೆ. ಅದಕ್ಕೆ ಒಂದು ನಾವು ಮತ್ತೆ ಹೇಳ್ಬೇಕಾಗತ್ತೆ. ಯಾಕಂದರೆ
ನೋಡ್ರಿ ತಮ್ಮ ಮನಿದಲ್ಲ ಅದು. ಓಣಿ ಅಂತಂದ್ರ ಒಂದು ಅಕ್ಕಪಕ್ಕದವರು ಅಣ್ಣ ತಮ್ಮ ಅಣ್ಣ ತಂಗಿ ತರ ಇರುವಂತ ಒಂದು ಮನಿ ಅಂತಂದೇಳಿ ತಿಳ್ಕೊಂಡು ಆ ಸಂಘದವರು ಕೆಲಸ ಮಾಡ್ತಾ ಇದ್ದಾರ್ರಿ. ಅದ್ರ ಸಂಬಂಧ ಈ ಒಂದು ಬಿಗ್ ಎಫೆಕ್ಟ್ ಕೂಡ ನಾವು ನಮ್ಮ ಚಾನೆಲ್ ಮುಖಾಂತರ ಒಂದು ಸುದ್ದಿ ಪ್ರಸಾರ ಮಾಡಿದಕ್ಕೆ ಇದು ಒಂದು ಕಾರ್ಯ ಕೂಡ ಒಂದು ಇದೇ ತರ ಆಗ್ಲಿ. ಏನಿ ನೋಡಿ, ಈಗ ನಮ್ಮ ಮೊನ್ನೆ ಕೂಡ ನೀವು ಹೇಳಿದ್ರಿ, ನಾ ಇಲ್ಲ ಒಂದು ತಿಂಗಳದೊಳಗೆ ಅದನ್ನ ಒಂದು ಸರಿಪಡಿಸ್ತೀನಿ ಅಂತಂದೇಳಿ ಲಕ್ಷ್ಮಣ್ ಅವರೇ. ಅದೇ ತರ ನೀವು 45 lakhs 45 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದಿರಿ ಅಂತಂದೇಳಿ ಕೇಳ್ಪಟ್ಟಿವಿ. ಸಂತೋಷದ ವಿಷಯ ರೀ. ಇದೇ ತರ ನೋಡ್ರಿ, ನೀವು ಕೆಲಸ ಮಾಡೋದ್ರಿಂದ ಸಾರ್ವಜನಿಕರು ನಿಮ್ಮ ಮ್ಯಾಗ ಪ್ರೀತಿ ತೋರಿಸ್ತಾರೆ. ಅದಕ್ಕೆ ಈ ಏನು ಒಂದು ನಮ್ಮ ಹೊಂಬಳಕ ಸಮಸ್ಯೆ ಇದೆ, ಇದು ಒಂದೇ ಅಂತ ಅಲ್ಲ, ಕೆಲವರು ಒಂದು ನಗರಗಳಲ್ಲಿರುವಂತ 35 ವಾರ್ಡ್ಗಳಲ್ಲಿ ಕೆಲವಿಷ್ಟು ಸಮಸ್ಯೆ ಕೂಡ ಇರ್ತಾವು. ಅವನು ಕೂಡ ಆಲಿಸುತ್ತಾ ಹೆಚ್ಚಿನ ರೀತಿಯಲ್ಲಿ ಏನು ಈ ತರ ಒಂದು ಏರಿಯಾ ಏನು ಒಂದು ನೀವು ವಿಸಿಟ್ ಮಾಡಿದಿರ ಹೊಂಬಳನಾಕ ಅನ್ನೋದು, ಆ ತರ ಒಂದು ಏರಿಯಾ ಮತ್ತೊಂದ್ಸಲ ನೋಡ್ಕೊಂಡು ಅದನ್ನ ಒಂದು ವರ್ಕ್ ಮಾಡುವಂತ ಕೆಲಸ ಮಾಡ್ಬೇಕು ಕೇಳಿ. ಅದೇ ತರ ನಮ್ಮ ಹೊಂಬಳನಾಕದವರು ಎಷ್ಟು ನಾವು ಕೃತಜ್ಞತೆ ಕೇಳಿದ್ರು ಕೂಡ, ಅವ್ರಿಗೆ ಹೇಳಿದ್ರು ಕೂಡ ಸಾಲದಲ್ಲ. ಯಾಕಂದ್ರೆ ಅಷ್ಟು ಕೆಲಸ ಮಾಡಿಕೊಂಡು ನೋವಿಂದ ಸಂಗತಿ ಕೂಡ ಹೇಳಿದ್ದಾರೆ ಅವರು. ಇಲ್ಲ ಸರ್, ನಾವು ಹಿಂಗ ಭಾಳ ದಿನ ಅಂತ ಅಡ್ಡಾಡೀವಿ ಮಾಡೀವಿ, ಈಗೆಲ್ಲ ಆಗೈತಿ, ಇಲ್ಲಿ ಯಾವುದೇ ಥರ ನಮ್ಗೆ ಸಮಸ್ಯೆ ಇದು ಬಗೆಹರಿತಾ ಇಲ್ಲ. ಅದರಲ್ಲಿ ಕೂಡ ಈಗ ಒಂದು ಬ್ರಿಡ್ಜು ಕೂಡ ಆಗ್ತಾ ಇದೆ, ಅದನ್ನ ಹಿಂದೆ ಕೂಡ ನಾವು ಪ್ರಸಾರ ಮಾಡಿದ್ವಿ. ಎಷ್ಟು 8 ರಿಂದ 10 ವರ್ಷ ಆಯಿತು, ಅದು ಕೂಡ ಸ್ಟಾಪ್ ಆಗಿ ಈಗೀಗ ಒಂದು ರೀಸೆಂಟ್ಲಿ ಸ್ಟಾರ್ಟ್ ಆಗಿದ್ದಾರೆ. ಅದು ಕೂಡಲಿ ಮಾಡಲಿ, ಅದು ಒಂದು ಬೇರೆ. ಅದ್ರ ನಗರದಲ್ಲಿರುವಂಥ ಈಗ ನೋಡ್ರಿ, ಅಲ್ಲೇ ಹೊಂಬಳನಾಕ ಅಂತ ಅಂದಾಗ 15 ದಿನ ಆಗುತ್ತೆ ಒಮ್ಮೆ ನೀರು ಬಂದು ಹೋದ್ರೆ. ಅಲ್ಲಿ ಬೋರ್ವೇಲು ಅದು ಕೂಡ ಕೆಟ್ಟು ಹೋಗುತ್ತೆ. ಅದಕ್ಕೆ ಈ ಒಂದು ಏನು ಒಂದು ಸುದ್ದಿ ಮೊನ್ನೆ ಮಾಡಿ ಇದೇ ಥರನ ನೀವೇನು ವರ್ಕ್ ಮಾಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತಂದು ಹೇಳಿ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ಹೊಂಬಳನಾಕ ಜನತಾ ಕಾಲೋನಿ ಅಭಿವೃದ್ಧಿ ಪರ ಸೇವಾ ಸಂಘದಿಂದ ಸುಮಾರು ವರ್ಷಗಳ ಪ್ರಯತ್ನಕ್ಕೆ ಇವತ್ತು ಫಲ ಸಿಕ್ಕಿದೆ. ಏನು ನಮ್ಮ ಹೊಂಬಳನಾಕ ಜನತಾ ಕಾಲೋನಿಯಲ್ಲಿ ಇವತ್ತು 6 ಲೈಟಿನ ಕಂಬಗಳಿದ್ದು, ಭಾಳ ದೊಡ್ಡ ದೊಡ್ಡ ಕಂಬಗಳವು. ಅವು ಕಂಬಗಳನ್ನು ತೆಗಿಯಾಕ ನಮ್ಮ KB ಅಧಿಕಾರಿಗಳು ಭಾಳ ದೊಡ್ಡ ಸಹಕಾರ ಮಾಡಿ ಇವತ್ತೆಲ್ಲ ಪೂರ್ತಿ ಸಿಬ್ಬಂದಿ ವರ್ಗದವ್ರು ಇವತ್ತಿಲ್ಲಿ ಬಂದು ಎಲ್ಲ ಕಂಬ ತೆಗೆಯುವಂಥ ಕೆಲಸ ಮಾಡ್ಯಾರ. ಅದಕ್ಕೆ ಕ್ರೇನಿನ ವ್ಯವಸ್ಥೆ ಮತ್ತು ಗ್ಯಾಸ್ ಕಟರಿನ ವ್ಯವಸ್ಥೆ ಇವತ್ತು ನಗರಸಭೆಯವರು ಮಾಡ್ಯಾರ. ಇವೆಲ್ಲನೂ ಇವತ್ತು ಆಗೈತಂದ್ರೆ ವಿಶೇಷವಾಗಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಗೌಡ ಪಾಟೀಲ್ ಸಾಹೇಬರು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಂಘದ ಹೋರಾಟಕ್ಕೆ ಇವತ್ತು ಅವ್ರು ಕೈ ಜೋಡಿಸುವಂಥ ಕೆಲಸ ಮಾಡಿ, ಬೆಂಬಲ ಕೊಡುವಂಥ ಕೆಲಸ ಮಾಡಿ, ನಮ್ಮ ಮನವಿಯನ್ನು ಇವತ್ತು ಸಂಘದ ಮನವಿಗೆ ಸ್ಪಂದಿಸಿ ಇವತ್ತು ಇಷ್ಟೊಂದೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದ ಫಲವಾಗಿ ಇವತ್ತು ಇಲ್ಲಿ 6 ಕಂಬಗಳನ್ನು ಇವತ್ತು ತೆರವು ಮಾಡೋಂಥ ಕೆಲಸ ಆಗಿದೆ. ಸುಮಾರು 40 ವರ್ಷಗಳಿಂದ ಈ ಒಂದು ಪ್ರಯತ್ನದಲ್ಲಿ ಇದು ಒಂದು ಒಳ್ಳೆ ಕೆಲಸ ಇವತ್ತಾಗಿದೆ. ಇನ್ನು ಉಳಿದಿದ್ದ ಕೆಲಸ ಇನ್ನೂ ಸಾಕಷ್ಟು ಇಲ್ಲಿ ಸಮಸ್ಯೆಗಳ ಇದ್ದಿದ್ದನ್ನು ಅವ್ರ ಗಮನಕ್ಕೆ ಆಗಲೇ ತಂದಿದ್ದೈತಿ. ಅವರು ಆಲ್ರೆಡಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ ಕೂಡಲೇ ಏನು ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಾರ, ನೀವು ಏನೇನು ಸಮಸ್ಯೆಗಳದಾವು ಯಾವ ಒಂದು ಇರ್ಲಾರ್ದಂಗೆ ಮಾಡ್ಬೇಕಂತೇಳಿ ಅವ್ರೇನು ಸೂಚನೆ ಕೊಟ್ಟಾರೋ ಆ ಸೂಚನೆ ಮೇರೆಗೆ ಸನ್ಮಾನ್ಯ ನಗರಸಭೆಯ ಪ್ರಮುಖ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಜೋಗದಣ್ಣ ಸಾಹೇಬರು ಇಲ್ಲಿ ನಮ್ಮ ಓಣಿಗೆ ಬಂದು ಭೇಟಿ ಕೊಟ್ಟು ಎಲ್ಲ ಸಮಸ್ಯೆಗಳನ್ನು ನೋಡಿ ಇವತ್ತು ಒಂದೇ ಕೆಲಸನ ಇದು ಭಾಳ ದೊಡ್ಡದ ಕೆಲಸ ಇವತ್ತು ಮಾಡಿಕೊಟ್ಟಾರ. ಆಮೇಲೆ ನಾಳಿಂದ ಒಳಚರಂಡಿ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಆಮೇಲೆ ಗಟರಿನ ಸಮಸ್ಯೆ ಏನೇ ಇರಲಿ ಎಲ್ಲನೂ ಸರಿಪಡಿಸ್ತೀವಿ ಅಂತ ಹೇಳ್ಯಾರ. ಮತ್ತು ವಿಶೇಷವಾಗಿ ಇವತ್ತೊಂದು ಸಂತೋಷ ಸುದ್ದಿ ಏನು ಹೇಳ್ಯಾರ ಅಂತಂದ್ರೆ, ಕೃಷ್ಣಗೌಡ ಪಾಟೀಲ್ ಸಾಹೇಬರು ಇವತ್ತು ನಮ್ಮ ಓಣಿ ಮೇಲೆ ಅತ್ಯಂತ ಕಳಕಳಿ ಇಟ್ಕೊಂಡು ನಮ್ಮ ಹೊಂಬಳನಾಕ ಜನತಾ ಕಾಲೋನಿ ಅಭಿವೃದ್ಧಿ ಪರ ಸೇವಾ ಸಂಘದ ನಿರಂತರ ಹೋರಾಟವನ್ನು ಗಮನಿಸಿ ಇವತ್ತು ನಮ್ಮ ನೋವನ್ನು ಅವರು ಅರ್ಥ ಮಾಡಿಕೊಂಡು 45 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಇವತ್ತು ಮಾಡ್ಯಾರ. ಅವ್ರಿಗೆ ಇಡೀ ನಮ್ಮ ಹೊಂಬಳನಾಕ ಜನತಾ ಕಾಲೋನಿಯಿಂದ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇವತ್ತಿನ ಕಾರ್ಯ ಕೆಲಸಕ್ಕೆ ಏನು ನಮ್ಮ ಹತ್ತಲಗಿರಿಯಿಂದ ನಮ್ಮ GCP ಅವ್ರು ತೊಗೊಂಬಂದಾರ, ಏನು ಕ್ರೇನ್ ವ್ಯವಸ್ಥೆ ಮಾಡ್ಯಾರ. ಹತ್ತಲಗಿರಿ ನಾಯಕ ನಮ್ಮ ಎಲ್ಲ ಯುವ ನಾಯಕರುಗಳು ಬಂದಾರ, ಎಲ್ಲಿದ್ರು ಬಂದಾರ, ಒಬ್ರಿಬ್ರು ಬರುವಂಥ ಕೆಲಸ. ಇವತ್ತು 7-8 ಮಂದಿ ಎಲ್ಲಿದ್ರು ಬಂದಾರ ನಮ್ಮ ಓಣಿ ಸಲುವಾಗಿ. ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಏನು KB ಅಧಿಕಾರಿಗಳು ಭಾಳ ಅಂದ್ರೆ ಒಬ್ರಿಬ್ರು ಬಂದು ಅದೇನೈತಿ ಮಾಡ್ರಪ್ಪ ಅಂತ ಹೇಳ್ತಿರ್ತಾರೆ. ಆದರೆ ಇವತ್ತು ಸುಮಾರು ಒಂದು 20 ಜನ ಬಂದಾರ. ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ನಮ್ಮ ಸಾಹೇಬರು ಒಂದು ಮುಂಜಾನೆ 9 ಗಂಟೆಗೆ ಬಂದಾರ. ಇವತ್ತು ಇಷ್ಟೊತ್ತಾದರೂ ನಮ್ಮ ಜೊತೆಗೆ ನಿಂತಾರ. ವಯಸ್ಸಾದ ಮನುಷ್ಯ ಇವತ್ತು 5 ಗಂಟೆಗೆ ಡ್ಯೂಟಿ ಆದ್ರೆ ನಮ್ಮ ಡ್ಯೂಟಿ ಮುಗಿತಂತ ಮನೆಗೆ ಹೋಗುವಂಥ ಅಧಿಕಾರಿಗಳು ನೋಡಿವಿ. ಆದರೆ ಈ ರೀತಿ ನಮಗೆ ಸ್ಪಂದಿಸುವಂಥ ನೋಡಿ ಸಾಹೇಬ್ರು, ನಿಮ್ಮ ಹೆಸರೇನು? ಚಂದ್ರಶೇಖರ್ ಸಾಹೇಬ್ರ, ಇಲ್ಲಿ ನಮ್ಮ ನವಾಬ್ ಸಾಹೇಬ್, ಇಬ್ಬರು ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮುಂಜಾನೆ ನಮ್ಮ ಜೊತೆಗೆ ಅದಾರ, ಇವ್ರಿಗೂ ಧನ್ಯವಾದ. ನಮ್ಮ ಸಂಘದ
ಸಂಘಟಕರಿಗೂ ಧನ್ಯವಾದ ಮತ್ತು ಎಲ್ಲ ಓಣಿಯವರೆಲ್ಲರೂ ಕೂಡ ಸ್ಪಂದನೆ ಕೊಟ್ಟಾರ. ಇವತ್ತು ನಮ್ಮ ಮನೆ ಇಲ್ಲಿ ಓಣ್ಯಾಗ ಒಂದು 3-4 ಮನೆ ಒಳಗೆ ನಮ್ಗೆ ಚಹಾ ಮಾಡಿ ಕೊಟ್ಟಾರ, ಒಬ್ಬರು ನಾಷ್ಟ ಮಾಡಿ ಕೊಟ್ಟಾರ. ಇಷ್ಟೆಲ್ಲ ಸ್ಪಂದನೆ ಇವತ್ತು ಸಿಕ್ಕೈತಿ. ನಮ್ಮ ಓಣಿ ಒಳಗೆ ಒಂದು ಶುಕ್ರ ದಶೆ ಸ್ಟಾರ್ಟ್ ಆಗೈತಿ. ಇದು ನಿರಂತರವಾಗಿ ಚಾಲೂ ಆಗಲಿ. ಇದಕ್ಕೆ ಯಾರ್ದು ಕೆಟ್ಟ ಕಣ್ಣು ಬೀಳಾರ್ದಂಗೆ ಆಗಲಿ, ಯಾರ್ದು ಕೆಟ್ಟ ದೃಷ್ಟಿ ಬೀಳಾರ್ದಂಗೆ ಆಗಲಿ. ನಮ್ಮ ಓಣಿ ಏನೈತಿ ಒಳ್ಳೇದಾಗಲಿ. ಅಭಿವೃದ್ಧಿ ಹೊಂದಿರತಕ್ಕಂಥ ವಾರ್ಡ್ಗಳಲ್ಲಿ ನಮ್ಮ ಓಣಿ ಕೂಡ ಒಂದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಕೇಳ್ತೀನಿ. ಶ್ರಮ ವಹಿಸಿದ ಎಲ್ಲರಿಗೂ ಧನ್ಯವಾದಗಳು.